ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯಗುರುಭ್ಯೋ ನಮಃ ಹರಿ ಓಂ. ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ನಾರಾಯಣಂ ಸುರಗುಣಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತ್ಯಂ ಚ ತ್ರೈಗುಣವರ್ಜಿತಮಜಂ ವಿಭುಮಾಧ್ಯಮೀಶಂ ವಂದೇ ಭವಗ್ನಮರಾಸುರಸಿದ್ಧಿವಂದ್ಯಂ. ನಾರಾಯಣಂ ನಮಸ್ಕೃತ್ಯಂ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತದೋ ಜಯಮುದೀರಯೇತ್. ನಾರಾಯಣಂ ಗುಣೇ ಸರ್ವೇ ಹೃದಯೇಂದ್ರದೋಷವರ್ಜಿತಂ ಜ್ಞೇಯಂ ಗಮ್ಯಂ ಕರಶ್ಚಾಪಿ ನತ್ತ ಸೂತ್ರಾತ್ರ ಉಚ್ಯತೆ. ವ್ಯಾಸಾಯ ಭವನಾಶಾಯ ಶೇಷಾಯ ಗುಣರಾಶಿಯೇ ಹೃದ್ದಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ನಮೋಸ್ತು ತಾತ್ವಿಕಾ ದೇವಾ ವಿಷ್ಣುಭಕ್ತಿಪರಾಯಣ ಧರ್ಮಮಾರ್ಗೇ ಪ್ರೇರಯಂತೋ ಭವಂತಃ ಸರ್ವ ಏವ ಹಿ. ನಮಸ್ತೆ ಪ್ರಾಣೇಶ ಪ್ರಣತವಿಭಾವಾವನಿಮಗಃ ನಮಃ ಸ್ವಾಮಿ ರಮಪ್ರೀತಾಂ ಹನುಮಾನ್ ಗುರುಗುಣಃ. ನಮಸ್ತುಭ್ಯಂ ಭೀಮಪ್ರಭೃತಕೃಷ್ಣೇಷ್ಟ ಭಗವಾನ್ ನಮಃ ಶ್ರೀಮನ್ಮಧ್ವಪ್ರದ್ಯುಷಸದೃಶಂ ನೋ ಜಯ ಜಯಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜಿತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸತ್ಯಾಭಿಜ್ಞಾಕರವೃತ್ತಾನ್ ಪಂಚಾಕ್ಷರಪೋಷಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮೀನಾಯ ಸುಧಾರತಾನ್. ಆಪಾದಮೌಳಿಪರ್ಯಂತಂ ಗುರುಣಾಂ ಆಕೃತಿಂ ಸುರೇತೇನ ವಿಘ್ನಂ ಪ್ರಣಶ್ಯಾಂತಿ ಸಿದ್ಧಿಂಚಿತ ಮನೋರಥಃ. ಪೃಥ್ವೀಮಂಡಲಮಧ್ಯಸ್ಥಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ ನಮಸ್ತೆ ಗುರುಂ ಮಮಃ. ಸ್ವಸಸ್ತಶೇಷಸನ್ಮಂಗಳಾನಿ ಭವಂತು ಸಂತು. ಶ್ರೀಗುರುಭ್ಯೋ ನಮಃ ಶ್ರೀಗುರುಭ್ಯೋ ನಮಃ ಶ್ರೀಗುರುಭ್ಯೋ ನಮಃ. ವರ್ಣಸಂಕರ ಕಾರಕ ಆಗಿರತಕ್ಕಂಥ ದೋಷಗಳಿಂದ ಯಾವ ಹಾನಿ ಆಗುತ್ತದೆ ಅಂತ ಎಂಬುದನ್ನು ಅರ್ಜುನ ಮತ್ತು ಇಲ್ಲಿ ತನ್ನ ವಿಷಾದದಿಂದ ತಿಳಿಸಿಕೊಡ್ತಾ ಇದ್ದಾನೆ. ಇಲ್ಲಿ ದೋಷೈರೇತೈ ಕುಲಜ್ಞಾನಂ ವರ್ಣಸಂಕರಕಾರಕೈ ಉತ್ಸಾಜ್ಯಂತೆ ಜಾತಿಧರ್ಮಾ ಕುಲಧರ್ಮಾಶ್ಚ ಶಾಶ್ವತಾಃ. ಮನುಷ್ಯ ಜನ್ಮ ಬಂದಾಗ ಮನುಷ್ಯ ಕೆಲವು ಧರ್ಮಗಳನ್ನು ಅಂದರೆ ಕೆಲವು ನಿಯಮಗಳಿಂದ ಹುಟ್ಟುತ್ತಾನಂತವನು. ಅಂದರೆ ಈಗ ನಾವು ಉನ್ನತ ಅಧಿಕಾರಿಗಳಿಗೆ ಹೇಳಿದಂತೆ ಹೇಗೆ ಉದ್ಯೋಗಕ್ಕೆ ಹೋಗಬೇಕಾದ್ರೆ ಕೆಲವು ನಿಯಮಗಳಿಗೆ ಅಂದರೆ ಅಗ್ರಿಮೆಂಟ್ಗಳಿಗೆ ಸೈನ್ ಮಾಡ್ತೀವಲ್ಲ, ಹೀಗೆ ನಾವು ಕೆಲಸ ಮಾಡ್ತೀವಿ ಹೀಗೆ ಇರ್ತೀವಿ ಅಂತೇಳಿ, ಹಾಗೆ ನಾವು ಬರಬೇಕಾದ್ರೆ ಕೆಲವು ನಿಯಮಗಳು ಇಟ್ಕೊಂಡೇ ಬಂದಿರ್ತೀವಿ. ಆ ನಿಯಮಗಳ ಅನುಸಾರವಾಗಿ ನಾವು ಇಲ್ಲಿ ಕರ್ತವ್ಯವನ್ನು ನಿರ್ವಹಣೆ ಮಾಡಬೇಕು. ನಾವು ಇಲ್ಲಿ ಬಂದ ಮೇಲೆ, ಭೂಮಿ ಮೇಲೆ ಬಂದ ಮೇಲೆ ನಮಗೆ ಬಾಸ್ ಯಾರು ಅಂತೇನೆಂದರೆ ಭಗವಂತನೇ ನಮಗೆ ಬಾಸು. ಆತ ಎಲ್ಲ ಧರ್ಮಗಳನ್ನು ಕೊಟ್ಟು ಕಳಿಸಿರ್ತಾನೆ ನಮಗೆ, ನೀನು ಈ ಕೆಲಸ ಮಾಡು ಅಂತೇಳಿ. ಅವನ ಆದೇಶ ಪ್ರಕಾರ ನಾವುಗಳು ಆ ಧರ್ಮಗಳನ್ನು ಆಚರಿಸುವ ಕರ್ತವ್ಯ ನಮ್ಮವಾಗಿದೆ ಅಂದ್ಬಿಟ್ಟು ಧರ್ಮಾನುಸಾರವಾಗಿ ಜೀವನ ಮಾಡಬೇಕು ಅಂಥೇಳಿ. ಮತ್ತು ಅವುಗಳನ್ನೆಲ್ಲ ಆಚರಿಸಬೇಕಾದರೆ ಅವುಗಳನ್ನು ಮೊದಲು ನಾವು ತಿಳ್ಕೋಬೇಕದು, ಅದನ್ನು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಭೂಮಿ ಮೇಲೆ ಬಂದ ಮೇಲೆ ಅದನ್ನು ಅರ್ಥ ಮಾಡ್ಕೋಬೇಕು ಅಂತೇಳಂದರೆ ಅರ್ಥ ಮಾಡಿಸುವವರು ಯಾರು ನಮಗೆ, ಚೆನ್ನಾಗಿ ತಿಳಿಸುವವರು ಯಾರು ನಮಗೆ. ಅದಕ್ಕಾಗಿ ಯಾರು ಅಂತೇಳಿದರೆ ನಮ್ಮ ಹಿರಿಯರು. ನಮ್ಮ ಹಿರಿಯರು ನಮಗೆ ತಿಳಿಸಿಕೊಡ್ತಾರೆ, ನಾವು ನಮ್ಮ ಕಿರಿಯರಿಗೆ ನಾವು ತಿಳಿಸಿಕೊಡಬೇಕು. ಇದು ವಂಶಪಾರಂಪರ್ಯದಿಂದ ಬಂದಿರತಕ್ಕಂಥ ಒಂದು ಸಂಪ್ರದಾಯ. ಅಂಥ ಹಿರಿಯರು ಈ ಯುದ್ಧ ಮಾಡುವ ಸಮಯದಲ್ಲಿ ಸತ್ತೋದ್ರೆ ಕಿರಿಯರಿಗೆ ತಿಳಿಸಿಕೊಡೋರು ಯಾರಿದ್ದಾರೆ ಅವಾಗ. ಇದರಿಂದಾಗಿ ಕುಲಧರ್ಮಗಳೆಲ್ಲ ನಾಶವಾಗುತ್ತಾ ಇದೆ. ಇದರ ಪರಿಣಾಮವಾಗಿ ವರ್ಣಸಂಕರಾಕಾರ ದೋಷಗಳು ಹೆಚ್ಚಾಗುತ್ತಾ ಇದೆ. ಅದು ಆಗ ಜಾತಿ ಧರ್ಮ ಸಹ ನಾಶವಾಗುತ್ತಾ ಇದೆ. ಆದ ಕಾರಣ ಈ ವರ್ಣಸಂಕಾರಕ ಕಾರಕವಾಗಿರತಕ್ಕಂಥ ದೋಷಗಳಿಂದ ನಾವು ಸನಾತನವಾದಿ ಕುಲಧರ್ಮಗಳನ್ನು ಮತ್ತು ಜಾತಿ ಧರ್ಮಗಳನ್ನು ನಾಶವಾಗುತ್ತದೆ ಅಂತ ತಿಳಿದು ಈ ಕೆಲಸ ಮಾಡುವುದು ಬೇಡ. ಧರ್ಮ ಶಾಶ್ವತವಾಗಿ ನಾವು ನಿಲ್ಲಿಸಬೇಕು. ಮುಂದೆ ಕುಲಧರ್ಮ ಮತ್ತು ಜಾತಿ ಧರ್ಮ ನಾಶ ಆಗದಂತೆ
ಯಾವ ರೀತಿಯ ಹಾನಿಯಾಗದಂತೆ ಅವಕ್ಕ ಅಂತ ಮುಂದೆ ಪದ್ಯದಲ್ಲಿ ತಿಳಿಸಿಕೊಡ್ತಾ ಇದ್ದಾನ ಅರ್ಜುನ. ಉತ್ಪನ್ನ ಕುಲಧರ್ಮಾಣಂ ಮಾನುಷ್ಯಾಣಂ ಜನಾರ್ದನಃ ನರಕೆ ನಿಯತಂ ವಾಸೋ ಭವತಿ ತ್ವನ್ನು ಸತ್ಸುಸುನಂ. ಹೇ ಜನಾರ್ದನ, ಯಾರ ಕುಲಧರ್ಮಗಳು ನಷ್ಟವಾಗಿವೆಯೋ ಅಂತಹ ಮನುಷ್ಯರು ಅನಿಶ್ಚಿತ ಕಾಲದವರೆಗೂ ನರಕದಲ್ಲಿ ವಾಸಿಸುತ್ತಾರೆ ಅಂತೇಳಿ ನಾವು ಕೇಳುತ್ತಾ ಬಂದಿದ್ದೇವೆ. ಹೀಗಾಗಿ ಯಾರ ಕುಲಧರ್ಮಗಳು ಮತ್ತು ಈ ಜಾತಿ ಧರ್ಮಗಳು ಹಾಳಾಗಿ ಹೋಗ್ತಾ ಇದೀವೋ, ಸರ್ವದಾ ಅಧರ್ಮದಲ್ಲಿ ಸಿಲುಕಿರುವ ಜನರು ಆ ಪಾಪಗಳ ಫಲ ಏನಿದೆಯಲ್ಲ, ಆ ಪಾಪಗಳ ಸ್ವರೂಪವಾಗಿ ಬಹಳ ಕಾಲದವರೆಗೂ ಕುಂಭಿಪಾಕ ಮತ್ತು ರೌರವರ ಮೊದಲಾದ ನರಕದಲ್ಲಿ ಬಿದ್ದು ಅನೇಕ ಪ್ರಕಾರವಾಗಿರತಕ್ಕಂಥ ಯಮಯಾತನಿಗೆ ಗುರಿಯಾಗ್ತಾರೆ. ಆ ನೋವುಗಳನ್ನು ಸಹಿಸ್ಕೋಬೇಕಾಗ್ತದಾಗ ಅವರು. ಹೀಗೆ ಈ ಪಾರಂಪರಿಕ ದಾತೆ ಕೇಳಿಬರುತ್ತಾ ಇದೆ ಈ ವಿಧವಾಗಿ ಇದೆ ಅಂತೇಳಿ. ಅದರಿಂದ ಕುಲನಾಶನವಾದಿ ಪ್ರಯತ್ನವನ್ನು ನಾವು ಎಂದೂ ಮಾಡಬಾರದು. ಅದಕ್ಕಾಗಿ ನಾನು ಯುದ್ಧ ಮಾಡೋದಿಲ್ಲ. ಮುಂದೆ ಹೇಳ್ತಾನೆ, ಅಹೋಬತ ಮಹತ್ವಾಶಂ ಕರ್ತುಂ ವ್ಯವಸ್ಥಿತಾ ವಯಂ ಯದ್ರಾಜ್ಯ ಸುಖಲೋಭೇನ ಹಂತುಂ ಸ್ವಜನ ಮುದ್ಯತಃ. ಅಹೋಬತ ಅಂದರೆ ಅಯ್ಯೋ ಕಷ್ಟವೇ ಅಂಥೇಳಿ ಬುದ್ಧಿವಂತರಾಗಿದ್ದರೂ ಸಹ ನಾವುಗಳು ಮಹತ್ತಾದ ಪಾಪವನ್ನು ಮಾಡಲು ಸಿದ್ಧರಾಗಿದ್ದೇವೆಲ್ಲ. ಅಲ್ಲದೆ ರಾಜ್ಯ ಮತ್ತು ಸುಖ ಲೋಭಗಳ ಸ್ವಜನರನ್ನು ಕೂಡ ಕೊಲ್ಲುವುದಕ್ಕೆ ತಯಾರಾಗಿದ್ದೀವಲ್ಲ ಅಂತೆಂಬುದು ತಿಳಿಸಿಕೊಡ್ತಾ ಇದೆ ಇಲ್ಲಿ ಯದ್ರಾಜ್ಯ ಸುಖ ಶೋಭನ ಅಂತ ಹೇಳಿದ್ದಾರೆ. ಹಿಂದೆ ಲೋಭ ಅಂತೇಳಿದ್ರೆ ಪರರ ರಾಜ್ಯದ ಮೇಲೆ ಆಸೆಯಿಂದ ಮೋಸ ಮಾಡಿ ಸ್ವಾಧೀನ ಮಾಡಿಕೊಳ್ಳುವ ಬುದ್ಧಿಯಿಂದ ಲೋಭ ಅಂತ ಹೇಳಿದ್ದರು ಹಿಂದಿನ ಪದ್ಯಗಳಾಗ. ಮತ್ತೆ ಇಲ್ಲಿ ಅರ್ಜುನ ಲೋಭ ಅಂತೇಳಿ ಯಾಕೆ ಹೇಳ್ತಿದ್ದಾನ ಅಂತಂದರೆ, ಇವರದೇ ರಾಜ್ಯ ಕೌರವರು ಮೋಸ ಮಾಡಿ ಸ್ವಾಧೀನ ಮಾಡಿಕೊಂಡಿದ್ದಾರೆ. ಪಾಂಡವರದೇ ರಾಜ್ಯವನ್ನು ಮೋಸ ಮಾಡಿ ಅವರು ಸ್ವಾಧೀನ ಮಾಡಿಕೊಂಡಿದ್ದಾರೆ. ಅದನ್ನು ಮರಳಿ ಪಡೆಯದಲ್ಲಿ ಯುದ್ಧ ಮಾಡುವ ಪ್ರಸಂಗ ಬಂದಿದೆ ಇವಾಗ. ಅದು ಯಾಕಂದರೆ ಅವರು ಲೋಭದಿಂದನೇ ಮಾಡಿಕೊಳ್ಳಿ, ಯಾವುದರಿಂದನೇ ಮಾಡಿಕೊಳ್ಳಿ, ಒಂದು ಸಲ ಅವರು ತಮ್ಮ ಕೈವಶ ಮಾಡಿಕೊಂಡಿದ್ದಾರೆ ಅಂತಂದ ಮೇಲೆ ಅದು ರಾಜ್ಯ ಅವ್ರದ್ದೇ. ಅದು ಇವಾಗ ನಾವು ಮತ್ತೆ ಅದೇ ಬುದ್ಧಿ ಅದೇ ಲೋಭದಿಂದ ಮತ್ತು ನಾವು ಆ ರಾಜ್ಯವನ್ನು ಕಸ್ಕೊಳ್ಳಿಕ್ಕೆ ಯಾಕೆ ಯುದ್ಧ ಮಾಡಬೇಕು? ಆ ಪಾಪ ಕಾರ್ಯ ನಮಗೆ ಬೇಡ, ಅವರು ಮಾಡಿದ್ದಾಗಿದ್ದಾಗಲೇ. ಹೀಗೆ ಅರ್ಜುನನ ಅಭಿಪ್ರಾಯದಲ್ಲಿ ಅಧರ್ಮದಿಂದಾಗಲಿ ಅಥವಾ ಮೋಸದಿಂದ ಆಗಲಿ ಕೌರವರು ರಾಜ್ಯವನ್ನು ಸ್ವಾಧೀನ ಮಾಡಿಕೊಂಡಿದ್ದೇನೋ ಆಗೋಗ್ಬಿಟ್ಟದದು. ಅದು ಅವರಿಗೆ ಸೇರಿದ್ದು. ಹಾಗಾಗಿ ಈಗ ಅದು ಪರರಾಜ್ಯವಾಗುತ್ತದೆ ಅವರ ದೃಷ್ಟಿಯಲ್ಲಿ. ಅದಕ್ಕಾಗಿ ನಾವು ಕೂಡ ಅದೇ ಲೋಭದಿಂದ ಇವಾಗ ಹೋಗಿ ನಾವು ಅವರು ಸರಿಗೆ ಯುದ್ಧ ಮಾಡಿ ಮತ್ತು ಆ ರಾಜ್ಯವನ್ನು ನಾವು ಪುನಃ ಪಡೆಯೋದು ಬೇಡ. ಇದರಿಂದ ಎಷ್ಟೋ ಜನ ಸಾಯ್ತಾ ಇದ್ದಾರೆ. ಹೀಗಾಗಿ ಪರರಾಜ್ಯಕ್ಕೆ ಯುದ್ಧ ಮಾಡುವುದು ಎಂದರೆ ಲೋಭದಿಂದಲೇ ಮಾಡುವುದಾಗುವುದು. ಇಂಥ ಯುದ್ಧದಿಂದ ಬಂಧು ಜನರನ್ನು ಕಳೆದುಕೊಳ್ಳುವ ಪ್ರಸಂಗ ಬಂದು ಪಾಪಕ್ಕೆ ಗುರಿಯಾಗಬೇಕಾಗ್ತದ ಅಂಥೇಳಿ ತಿಳಿಸಿಕೊಡ್ತಾ ಇದ್ದಾರೆ. ಈ ಶ್ಲೋಕದ ಅರ್ಥ ನಮ್ಮ ಜೀವನಕ್ಕೆ ತುಂಬ ಹತ್ತಿರವಾಗಿದೆ ಅಂತ ಹೇಳ್ತಾರೆ. ಸರಿ, ಅದು ಹೇಗೆ ಅರ್ಥ ತಗೊಂಬೋಣ ಅಂತಂದರೆ, ಈಗ ಕುರುಕ್ಷೇತ್ರ ಯುದ್ಧ ನಡೆದರೆ ಕುಲಧರ್ಮ ಜಾತಿ ಧರ್ಮ ಎಲ್ಲ ನಾಶವಾಗ್ತದೆ ಅಂಥೇಳಿ ಅರ್ಜುನ ಹೇಳ್ತಾ ಇದ್ದಾನೆ. ಆದರೆ ಯುದ್ಧಾನಂತರ ಹೇಗೆ ಪರಿಪೂರ್ಣವಾಗಿ ನಾಶವಾಯಿತು ಅಂಥೇಳಿ ಅಥವಾ ಅದು ನಾಶವಾಯಿತಾ ಇಲ್ಲ ಅಂತೆಂಬ ಒಂದು ಸಂಶಯ ಬರ್ತದೆ. ನಮ್ಮ ಋಷಿಮುನಿಗಳು ಪಾಪ ಹಿರಿಯರವರು ಧರ್ಮಗ್ರಂಥಗಳನ್ನು ಬಹುಜೋಪಾನವಾಗಿ ಮಕ್ಕಳಂತೆ ಅವುಗಳನ್ನು ಸಂರಕ್ಷಣೆಯನ್ನು ಮಾಡಿದ ಕಾರಣ ನಾವುಗಳು ಇವತ್ತಿನ ದಿವಸ ಈ ಮಟ್ಟದಲ್ಲಿ ಆದರೂ ಜೀವನವನ್ನು ಸಾಗಿಸ್ತಾ ಇದ್ದೇವೆ. ಆದರೆ ಅವರ ಶ್ರಮ, ಧರ್ಮದ ಬಗ್ಗೆ ಅವರಿಗಿರತಕ್ಕಂಥ ಕಳವಳಿಕೆಯನ್ನು ನಾವು ಎಷ್ಟರ ಮಟ್ಟಿಗೆ ನ್ಯಾಯವನ್ನು ಮಾಡ್ತಾ ಇದ್ದೇವೆ. ಎಲ್ಲರ ಮನಸ್ಸಿನಲ್ಲಿ ಸ್ಥಿರವಾಗಿ ಮನೆ ಮಾಡಿಕೊಂಡಿರುವುದೇ ಅಶ್ರದ್ಧೆ.
ಅಯ್ಯೋ ನಮಗಾಗೋದಿಲ್ಲ, ನಮಗೆ ಸಮಯ ಇಲ್ಲ, ಈಗ ಕೆಲಸಗಳಿಂದ ಮುಂದೆ ನೋಡೋಣ, ಈ ಥರ ಎಲ್ಲ ಮಾತಾಡ್ತಕ್ಕಂಥ ಜನಗಳೇ ಜಾಸ್ತಿ. ಇದರಿಂದಾಗಿ ಅಹೋಬತ ಮಹಾತ್ಪಾತ್ಮಂ ಕತ್ತಲಂ ವ್ಯವಸ್ಥಿತಾಮಯಂ, ಆ ಶ್ರದ್ಧೆಯಿಂದ ಆಗಿ ಆ ಲೋಭದಿಂದ ನಮ್ಮ ಧರ್ಮಗಳನ್ನು ನಾವೇ ಅಶ್ರದ್ಧೆ ಮಾಡುತ್ತಾ ಮಹಾಪಾಪವನ್ನು ಗಂಟು ಕಟ್ಟಿಕೊಳ್ಳುತ್ತಾ ಇದ್ದೇವೆ. ಹಾಗೆ ಮಾಡುವುದು ಬೇಡ ಅಂಥೇಳಿ ತಿಳಿಸ್ತಾ ಇದ್ದಾರೆ. ರಾಘವೇಂದ್ರ ಗುರು ಸಾರ್ವಭೌಮ ಭಾರತೀಯರ ಮುಖ್ಯ ಪ್ರಾಣಾಂತರ್ಗತ ಆ ಶ್ರೀನಿವಾಸನು ನಮ್ಮ ಮೇಲೆ ಕೃಪಾ ಕಟಾಕ್ಷವನ್ನು ಬೀರಿ ಈ ರೀತಿ ಅಧರ್ಮ ಮಾರ್ಗದಲ್ಲಿ ಪ್ರಯಾಣ ಮಾಡದ ಹಾಗೆ ಆ ಧರ್ಮ ಮಾರ್ಗ ಪ್ರೇರಣೆಯನ್ನು ಮಾಡಲಿ ಎಂದು ಪ್ರಾರ್ಥಿಸೋಣ. ದಿನನಿತ್ಯದ ಧರ್ಮ ಕರ್ಮಾನುಷ್ಠಾನಗಳನ್ನು ನಮ್ಮ ಜೀವನದಲ್ಲಿ ತಪ್ಪದೇ ಆಚರಣೆಯನ್ನು ಮಾಡಿಕೊಂಬೋಣ. ಧರ್ಮೋ ರಕ್ಷಿತ ಅಂತ ಹೇಳ್ತಾರೆ. ಅಂದರೆ ನಾವು ಧರ್ಮ ನಾಶವಾಗದೆ, ಅಂದರೆ ಆ ಧರ್ಮ ಮರೆಯಾಗದೆ ಆಚರಣೆ ಮಾಡಿ ರಕ್ಷಿಸಿದರೆ ಅದು ನಮ್ಮನ್ನು ಖಂಡಿತವಾಗಿ ರಕ್ಷಣೆ ಮಾಡುವುದರಲ್ಲಿ ಯಾವ ಸಂಶಯವೂ ಇಲ್ಲ ಅಂತ ತಿಳಿಸಿಕೊಡ್ತಾ, ಯದಿ ಮಾಮ ಪ್ರತೀಕಾರಾಮಶಸ್ತ್ರಂ ಶಸ್ತ್ರಾಃ ಪಾಣಯಃ ಧಾತ್ತ ರಾಷ್ಟ್ರಂ ರಣೇ ಹನ್ಯುಸ್ಮನೆ ಕ್ಷಮೇತರಂ ಭವೇತ್. ಯದಿ ಅಂದರೆ ಒಂದು ವೇಳೆ ಅಸ್ತ್ರಂ ಶಸ್ತ್ರರಹಿತನು ಅಪ್ರತೀಕಾರಂ ಎದುರಿಸಿದವರ ನನ್ನನ್ನು ಶಸ್ತ್ರಪಾಣಯ ಶಸ್ತ್ರವನ್ನು ಕೈಯಲ್ಲಿ ಹಿಡಿದಿರುವ ಧಾತರಾಷ್ಟ್ರ ಪುತ್ರರು ರಣರಂಗದಲ್ಲಿ ಹನ್ಯು ಕೊಂದು ಹಾಕಿದರು, ನನಗೆ ಸಹಿಸ್ಕೊಂತೀನಿ ನಾನು. ಒಂದು ವೇಳೆ ಯುದ್ಧ ಘೋಷಣೆ ಆದರೂ ನಾನು ಶಸ್ತ್ರಗಳನ್ನು ತ್ಯಾಗ ಮಾಡುವುದರಿಂದ ಅವರೂ ಸಹ ಯುದ್ಧ ಮಾಡಲಾರರು. ಅದು ಯುದ್ಧದ ನಿಯಮ, ಯುದ್ಧದ ಧರ್ಮ. ಯಾರು ಶಸ್ತ್ರವನ್ನು ಹಿಡಿದಿರೋದಿಲ್ಲವೋ ಅಂಥವನ ಜೊತೆಗೆ ಯುದ್ಧ ಮಾಡಬಾರದು ಎಂಬುದೇ ಅದು ನಿಯಮ. ಅದು ಆಗ ನಾನು ಶಸ್ತ್ರಾಸ್ತ್ರಗಳನ್ನು ತ್ಯಾಗ ಮಾಡುವುದರಿಂದ ಅವರು ಸಹ ಯುದ್ಧ ಮಾಡಲಾರರು. ಇದರಿಂದ ಸಮಸ್ತ ಆತ್ಮೀಯ ಜನರು ರಕ್ಷಣೆ ಆಗ್ತದೆ. ಒಂದು ವೇಳೆ ಅವರು ಹಾಗೆ ಮಾಡಿದರೆ ಶಸ್ತ್ರಹೀನನೂ ಹಾಗೂ ಯುದ್ಧದಿಂದ ನಿವೃತ್ತನಾದನೆಂದು ತಿಳಿದು ನನ್ನನ್ನು ಕೊಂದರೂ ಸಹ ಆ ಮೃತ್ಯುವು ನನಗೆ ಅತ್ಯಂತ ಶ್ರೇಷ್ಠಕರವಾಗ್ತದೆ ಕೃಷ್ಣ ಅಂತಿದ್ದಾನೆ. ಅದು ಅತ್ಯಂತವಾಗ್ತದೆ. ಯಾಕಂತಂದರೆ ಒಂದು, ನಾನು ಕುಲಘಾತಕ ರೂಪಿ ಭಯಾನಕ ಪಾಪದಿಂದ ಪಾರಾಗ್ತೀನಿ, ಯಾಕಂದರೆ ಯುದ್ಧ ಮಾಡೋದಿಲ್ಲ. ಎರಡನೇದು, ನನ್ನ ಸೋದರ ಸಂಬಂಧಿ ಹಾಗೂ ಆತ್ಮೀಯ ಜನರ ರಕ್ಷಣೆ ಆಗ್ತದೆ ಅದು. ಮೂರನೇದು, ಕುಲರಕ್ಷಣೆಯಿಂದ ಆಗುವ ಮಹಾಪುಣ್ಯಕರ್ಮದಿಂದ ಪರಮಪದ ಪ್ರಾಪ್ತಿಯೂ ಸಹ ನನಗೆ ಸುಲಭವಾಗಿ ಸಿಗ್ತದೆ. ನಾಲ್ಕನೇದು, ವೀರ ಸ್ವರ್ಗವೂ ಪ್ರಾಪ್ತಿಯಾಗ್ತದೆ ಯುದ್ಧದಲ್ಲಿ ಮರಣ ಹೊಂದಿರೋದ್ರಿಂದ. ಆದ್ದರಿಂದ ಇಂತಹ ಮರಣವು ಅತ್ಯಂತ ಶ್ರೇಷ್ಠಕರ ಅಂತ ತಿಳಿಸ್ತಾ ಇದ್ದಾನೆ. ಮುಂದೆ ಏನು ನಡೆಯಿತು ಅಂಥೇಳಿ ಸಂಜಯ ಧೃತರಾಷ್ಟ್ರನಿಗೆ ತಿಳಿಸ್ತಾ ಇದ್ದಾನೆ. ಅರ್ಜುನ ಇಷ್ಟೆಲ್ಲ ಹೇಳಿ ನಿಂತನಲ್ಲ, ಮುಂದೆ ಏನಾಯಿತು ಅಂಥೇಳಿ ಸಂಜಯ ಉವಾಚ. ಏವ ಮುಕ್ತಾರ್ಜುನಃ ಸಂಖ್ಯಂ ರಥೋಪಸ್ಥೋ ಉಪವಿಶತ್ತು ವಿಸೃಜ್ಯ ಶಶರಂ ಚಾಪಂ ಶೋಕ ಸಂವಿಘ್ನಮಾನಸಃ. ಸಂಖ್ಯಾ ಅಂತಂದರೆ ರಣಭೂಮಿಯಲ್ಲಿ ಶೋಕ ಸಂವಿಘ್ನ ಮಾನಸ, ಶೋಕದಿಂದ ಉದ್ವಿಗ್ನ ಮನಸ್ಸು ಉಳ್ಳವನಾದ ಅರ್ಜುನ ಏನು ಮಾಡಿದ ಅಂತಂದರೆ, ಸಂಜಯ್ ಹೇಳ್ತಾ ಇದ್ದಾನೆ, ವಿಷಾದಮಗ್ನನಾದ ಅರ್ಜುನನು ಭಗವಂತನೊಡನೆ ಇಷ್ಟು ಮಾತನ್ನು ಹೇಳಿ ತನ್ನಲ್ಲಿ ವಿಷಾದವನ್ನು ಹೊರಗೆ ಹಾಕಿ ಬಾಣಗಳ ಸಹಿತ ಗಾಂಡೀವ ಧನಸ್ಸನ್ನು ಇಳಿಸಿ ಕೆಳಗೆ ಇಟ್ಟು ಮತ್ತು ಉದ್ವಿಗ್ನ ಮನಸ್ಸಿನಿಂದ ರಥದ ಮಧ್ಯದಲ್ಲಿ ಕುಳಿತು ಬಿಟ್ಟನು. ಅವನ ಮುಖ ಮಂಡಲದಲ್ಲಿ ವಿಷಾದ ಹರಡಿತ್ತು ಅಂತೇಳಿ ಸಂಜಯ ಧೃತರಾಷ್ಟ್ರರಿಗೆ ತಿಳಿಸ್ತಾ ಇದ್ದಾನೆ. ಹೀಗೆ ಗೀತೆಯ ಮೊದಲನೆಯ ಅಧ್ಯಾಯದಲ್ಲಿ ದುರ್ಯೋಧನನ ವಿಷಾದ ಮತ್ತು
ಅರ್ಜುನನ ವಿಷಾದ ಎರಡೂ ನಿರೂಪಿತವಾಗಿದೆ ಇಲ್ಲಿ ನಮಗೆ. ವೇದವ್ಯಾಸರು ಎರಡೂ ನಮಗಿಲ್ಲಿ ತೋರಿಸಿಕೊಟ್ಟಿದ್ದಾರೆ. ಹೀಗಾಗಿ ನಾವು ಯಾವುದು ಬೇಕಾದ್ರೂ ಆರಿಸ್ಕೋಬೋದು. ಇಲ್ಲ ಅರ್ಜುನನ ಹಾದಿಯಾದರೂ ಹಿಡಿಬೋದು, ಇಲ್ಲ ದುರ್ಯೋಧನನ ಹಾದಿಯಾದರೂ ಹಿಡಿಬೋದು. ಆದರೆ ಅದರ ಫಲಿತ ಹೇಗಿರ್ತದೆ ಎಂಬುದನ್ನು ತೋರಿಸಿಕೊಡ್ತಾ ಇದ್ದಾರೆ ಇಲ್ಲಿ. ಶ್ರೀಕೃಷ್ಣನನ್ನೇ ಕಾಣದ ಕುರುಡಾತ್ತನ, ತನಗೋಸ್ಕರ ಇತರರೆಲ್ಲರೂ ಎಂಬ ಸ್ವಾರ್ಥ ಭಾವ, ಸೇನೆಯ ಬಲಾಬಲಗಳ ತುಲನೆಯ ಅನಂತರವೂ ಯುದ್ಧವನ್ನು ಮಾಡುವ ಛಲವನ್ನು ಬಿಡದ ಹುಂಬತನ, ಆಚಾರ್ಯ ದ್ರೋಣರೊಂದಿಗೆ ವ್ಯವಹರಿಸುವ ಉದ್ಘಾಟತನ, ದ್ರೋಣರನ್ನು ಸಲಹೆಯನ್ನು ನಿರೀಕ್ಷಿಸದೆ ತನಗೇ ತೋಚಿದ್ದನ್ನೇ ನುಡಿಯುವ ಆತ್ಮಪ್ರತ್ಯಯ, ಇಂತಹ ಅನೇಕ ಪ್ರಬಲ ದೋಷಗಳು ದುರ್ಯೋಧನನ ವಿಷಾದವನ್ನು ಆಗಿ ಉಳಿಸಿಬಿಡ್ತಿದ್ವು. ಅವನಿಗೇನು ಸುಖ ಶಾಂತಿ ಯಾವುದೂ ಕೊಳ್ಳಿಲ್ಲ. ಅದೇ ಪ್ರತಿ ಹಂತದಲ್ಲಿಯೂ ಶ್ರೀಕೃಷ್ಣನ ಮಾರ್ಗದರ್ಶನ ಅಪೇಕ್ಷಿಸುವ ಸಾತ್ವಿಕ ಪ್ರವೃತ್ತಿ, ಬಂಧು ಬಾಂಧವರನ್ನು ಅಂತಹ ಸನ್ನಿವೇಶದಲ್ಲೂ ಗುರುತಿಸಿ ಗೌರವಿಸುವ ಆದರ ಭಾವ, ಇತರಗೋಸ್ಕರ ತಾನು ಎಂಬ ನಿಸ್ವಾರ್ಥ ಭಾವ, ಕೃಷ್ಣನ ಮುಂದೆ ತನ್ನ ಭಾವನೆಗಳನ್ನು ತೋಡಿಕೊಳ್ಳುವ ಸಮರ್ಪಣೆಯ ಭಾವ, ಇವೆಲ್ಲ ಈ ಮೊದಲಾದ ಸದ್ಗುಣಗಳು ಅರ್ಜುನನಲ್ಲಿ ಇದ್ದು ಅರ್ಜುನ ತನ್ನ ವಿಷಾದವನ್ನು ತಿಳಿಸಿಕೊಡೋದರಿಂದಲೇ ಅವನಿಗೆ ಭಗವಂತನ ಪ್ರೇರಣೆಯಿಂದ ಆ ಗೀತೆಯನ್ನು ಕೇಳುವ ಯೋಗ್ಯ ಅವನಿಗೆ ಬಂದಿದೆ. ಅವನಿಗೆ ಬೇರೆ ಯಾರಿಗೂ ಸಿಕ್ಕಿಲ್ಲ ಆ ಯೋಗ್ಯತೆ. ಅಚ್ಯುತ, ಕೃಷ್ಣ, ಗೋವಿಂದ, ಜನಾರ್ದನ, ಮಾಧವ, ಮಧುಸೂದನ, ಕೇಶವ, ವಾಷ್ಣೇಯ ಹೀಗೆ ಮೊದಲಾಗಿ ಕೃಷ್ಣನ ಅನೇಕ ಪುಣ್ಯನಾಮಗಳನ್ನು ಅರ್ಜುನ ಉಚ್ಚರಿಸಿದ್ದಾನೆ. ಮುಂಜೆಯೂ ಉಚ್ಚರಿಸುತ್ತಾನೆ. ಹಾಗೆ ಉಚ್ಚರಿಸುತ್ತಲೇ ಶ್ರೀಕೃಷ್ಣನಿಗೆ ಪ್ರಿಯನಾಗುತ್ತಾನೆ, ಹತ್ತಿರನಾಗುತ್ತಾ ಇದ್ದಾನೆ. ಈ ಭಗವನ್ನಾಮ ಸ್ಮರಣೆ ಮನಸ್ಸಿನ ಮೋಹವನ್ನು ಕಳೆಯುತ್ತದೆ. ದುರ್ಯೋಧನನಿಗೆ ಕೃಷ್ಣನು ಕಾಣಲಿಲ್ಲ, ಅವನ ನಾಮವೂ ಗೋಚರಿಸಲಿಲ್ಲ. ಆದ್ದರಿಂದಾಗಿ ಅವನು ಜಯವೂ ಸಿಕ್ಕಲಿಲ್ಲ, ಅವನಿಗೆ ಪ್ರಾಣವೂ ಉಳಿಯಲಿಲ್ಲ ಕಡೆಗೆ ಯುದ್ಧದಿಂದಾಗಿ. ಹೀಗೆ ಅರ್ಜುನ ತೋರಿಸಿದ್ದು ಬರೀ ಶಸ್ತ್ರವನ್ನಲ್ಲ ತೋರಿದಿದ್ದು, ಕರ್ತವ್ಯವನ್ನು. ಅರ್ಜುನ ಮಾಡಿದ್ದಿಲ್ಲಿ ತಪ್ಪು ಏನು ಅಂದರೆ ಶಸ್ತ್ರವನ್ನಷ್ಟೇ ಆತ ತೊರೆದಿಲ್ಲ, ತನ್ನ ಒಂದು ಕರ್ತವ್ಯವನ್ನೇ ತೊರೆದು ಬಿಟ್ಟಿದ್ದಾನೆ. ಅದಕ್ಕೆ ಶ್ರೀಕೃಷ್ಣ ಉಪದೇಶಿಸಿದ್ದು ಶಸ್ತ್ರಗ್ರಹಣವನ್ನಲ್ಲ, ಕರ್ತವ್ಯ ಕಾರಣವನ್ನು, ಹೇಗೆ ಕರ್ತವ್ಯ ವಿಮುಖರನ್ನು ಕರ್ತವ್ಯ ಸುಮುಖರನ್ನಾಗಿ ಮಾಡಬೇಕು ಎಂಬುದೇ ಗೀತೆಯ ಈ ಪ್ರವೃತ್ತಿ. ಇದು ಭಗವಂತನ ಪ್ರವೃತ್ತಿ. ಹಾಗಾಗಿ ದಿನಕ್ಕೆ ಒಂದು ಸಲ ಆದರೂ ನಾವು ಈ ಗೀತೆಯ ಸ್ಮರಣೆಯನ್ನು ಮಾಡಿದರೆ ನಮಗೂ ಕೂಡ ಕರ್ತವ್ಯವನ್ನು ಯಾವ ರೀತಿ ನಾವು ಮಾಡಬೇಕು ಎಂಬ ಒಂದು ಭಗವಂತ ನಮಗೆ ಉಪದೇಶ ಮಾಡ್ತಾನ ಅಂಥೇಳಿ, ಅದಕ್ಕಾಗಿ ನರನು ಗೀತಾಮೃತವನ್ನು ಶ್ರವಣ ಮಾಡಬೇಕು, ಸವಿಯಬೇಕು. ಜೀವನ ಕುರುಕ್ಷೇತ್ರದಲ್ಲಿ ಕಾಮಾದಿ ಶತ್ರುಗಳನ್ನು ಎದುರಿಸಬೇಕು, ಯೋಗಿ ಆಗಬೇಕು, ಭವರೋಗದಿಂದ ಮುಕ್ತಿ ಪಡೆಯಬೇಕು ಎಂಬ ಸಂದೇಶದೊಂದಿಗೆ ಈ ಭಗವದ್ಗೀತೆಯ ಪ್ರಥಮ ಅಧ್ಯಾಯ ಆಗಿರತಕ್ಕಂಥ ಅರ್ಜುನನ ವಿಷಾದ ಯೋಗವು ಸಮಾಪ್ತವಾಗುತ್ತಾ ಇದೆ. ಓಂ ತತ್ಸದಿತಿ ಶ್ರೀಮದ್ಭಗವದ್ಗೀತಾಸೂಪನಿಷತ್ತು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂಹಾರ್ಜುನೆ ವಿಷಾದಯೋಗ ನಾಮ ಪ್ರಥಮೋಧ್ಯಾಯ. ನೋಡಿ ಇಲ್ಲಿ ಓಂ ತತ್ಸತ್ ಅಂತಂದರೆ ಭಗವಂತನ ಪವಿತ್ರವಾಗಿರತಕ್ಕಂಥ ಹೆಸರು ಇದು. ಸ್ವಯಂ ಶ್ರೀ ಭಗವಂತನ ಮೂಲಕ ಹೇಳಲ್ಪಡುವ ಕಾರಣ ಈ ಭಗವದ್ಗೀತೆ. ಇದರ ಹೆಸರೇ ಶ್ರೀಮದ್ ಭಗವದ್ಗೀತಾ ಅಂತೇಳಿ ಹೆಸರು ಬಂತು. ಯಾಕಂದರೆ ಭಗವಂತನ ಮುಖದಿಂದನೇ ಬಂದಿರತಕ್ಕಂಥ ಮಾತುಗಳಿವು. ಇದರಲ್ಲಿ ಉಪನಿಷತ್ತುಗಳ ಸಾರತ್ವವೂ ಸಂಗ್ರಹವಾಗಿದೆ. ಇಲ್ಲಿ ಸ್ವಯಂ ಉಪನಿಷತ್ತು ಆಗಿದೆ. ಆದ್ದರಿಂದ ಇದನ್ನು ಉಪನಿಷತ್ತು ಎಂದು ಹೇಳಲ್ಪಟ್ಟಿದೆ. ನಿರ್ಗುಣ ನಿರಾಕಾರ ಪರಮಾತ್ಮನ ಪರಮ
ತತ್ವದ ಸಾಕ್ಷಾತ್ಕಾರ ಮಾಡಿಸಲ್ಬಲ್ಲದಾದ ಕಾರಣ ಇದರ ಹೆಸರು ಬ್ರಹ್ಮವಿದ್ಯಾ ಅಂತೇನೂ ಅನಿಸ್ಕೊಂಡಿದೆ. ಯಾವ ಕರ್ಮಯೋಗವೂ ಯೋಗದ ಹೆಸರಿನಿಂದ ವರ್ಣಿಸಲ್ಪಟ್ಟಿದೆಯೋ ಆ ನಿಷ್ಕಾಮ ಭಾವಪೂರ್ಣವಾಗಿರತಕ್ಕಂಥ ಕರ್ಮಯೋಗದ ತತ್ವವನ್ನು ತಿಳಿಸುವುದರಿಂದ ಇದರ ಹೆಸರು ಯೋಗಶಾಸ್ತ್ರ ಅಂತ ಆಗಿದೆ. ಅದಕ್ಕಾಗಿ ಓಂ ತತ್ಸದಿತಿ ಶ್ರೀಮದ್ಭಗವದ್ಗೀತಾಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೆ ಅವರಿಬ್ಬರದ ಮಾತುಗಳು ಇಲ್ಲಿರೋದು. ವಿಷಾದ ಯೋಗ ನಾಮ ಪ್ರಥಮೋಧ್ಯಾಯ ಸಂಪೂರ್ಣಂ. ಶ್ರೀಕೃಷ್ಣಾರ್ಪಣಮರ್ತು. ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಭೂ ಸಮೇತ ಶ್ರೀನಿವಾಸನ ಪಾದಾರವಿಂದಗಳಿಗೆ ಸಮರ್ಪಣೆ ಮಾಡುತ್ತಾ ಇದ್ದೇನೆ. ಇಷ್ಟು ದಿನಗಳ ಕಾಲ ಎಲ್ಲರೂ ಶ್ರದ್ಧವಾಗಿ ಈ ಭಗವದ್ಗೀತೆಯನ್ನು ಶ್ರವಣ ಮಾಡಿದ್ದೀರಾ. ನಿಮಗೆಲ್ಲರಿಗೂ ಕೂಡ ಆ ಭಗವಂತ ಆಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಿದಿ ಅಂತ ತಿಳಿಸುತ್ತಾ, ಅಕ್ಷಯಂ ಕರ್ಮಯಸ್ಮಿನ್ಮರೆ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಯನ್ನಾಮತಃ ಅಕ್ಷರೋ ಯೋಜರ ಸರ್ವದೈವಾಮೃತಃ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾ ಚಾದಿಗಂ ಪ್ರೀಣಯಾಮೋ ವಾಸುದೇವಂ ದೇವತಾಮಂಡಲಖಂಡಮಂಡಲಂ ಪ್ರೀಣಯಾಮೋ ವಾಸುದೇವಂ. ಶ್ರೀ ಭಾರತೀಯ ಮುಖ್ಯ ಪ್ರಾಣಾಂತರ್ಗತ ಶ್ರೀಕೃಷ್ಣವಿನ ಶ್ರೀಭೂ ಸಮೇತ ಶ್ರೀನಿವಾಸ ಪಾದಾರವಿಂದಗಳಿಗೆ ಸಮರ್ಪಣೆ ಮಾಡ್ತಾ ಇದ್ದೇನೆ. ಶ್ರೀಕೃಷ್ಣಾರ್ಪಣಮಸ್ತು.